ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟಿಗೆ ಬಲಿಯಾದ 32 ವರ್ಷದ ಪುಷ್ಪ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಸಾಯಿಗಂಗಾ ಆಸ್ಪತ್ರೆಯ ಮಹಾ ಎಡವಟ್ಟು. ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ 3 ವರ್ಷದ ಕಂದಮ್ಮ. ಆಸ್ಪತ್ರೆ ಮುಂಭಾಗ ಭುಗಿಲೆದ್ದ ಕುಟುಂಬಸ್ಥರ ಹಾಗೂ ಸಾರ್ವಜನಿಕರ ಆಕ್ರೋಶ. ಪಕ್ಕೆ ನೋವು ಅಂತ ಚಿಕ್ಕನಾಯಕನಹಳ್ಳಿಯ ಸಾಯಿಗಂಗಾ ಆಸ್ಪತ್ರೆಗೆ ಬಂದ ಗೃಹಿಣಿಗೆ ಇಂಜೆಕ್ಷನ್ ಕೊಟ್ಟ ಕ್ಷಣಾರ್ಧದಲ್ಲಿ ಪ್ರಜ್ಞೆ ತಪ್ಪಿ ಗೃಹಿಣಿ ಪುಷ್ಪ ಸಾಯಿಗಂಗಾ ಆಸ್ಪತ್ರೆಯ ಸಿಬ್ಬಂದಿಯ ಎಡವಟ್ಟಿಗೆ 3 ವರ್ಷದ ಮಗು ತಬ್ಬಲಿಯಾದ ಘೋರ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಆಸ್ಪತ್ರೆಯ ಸಿಬ್ಬಂದಿಯ ಅವ್ಯವಸ್ಥೆ ಎಡವಟ್ಟಿನಿಂದ ತಾಲೂಕಿನ ಕೆಂಪರಾಯನಹಟ್ಟಿಯ ಪುಷ್ಪ ಮೃತಪಟ್ಟ ನತದೃಷ್ಟೆ ಗೃಹಿಣಿ. ಪ್ರಜ್ಞೆ ತಪ್ಪಿ ಬಾಯಲ್ಲಿ ನೊರೆ ಬಂದ ಪುಷ್ಪಳನ್ನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿಗಳೇ ಆಟೋವನ್ನ ಕರೆಸಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿರ್ತಾರೆ. ಆದರೆ ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಸ್ಪಂದಿಸದ ಪುಷ್ಪ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಕಳೆದ 8 ದಿನಗಳಿಂದ ಕೋಮಾದಲ್ಲಿದ್ದ ಪುಷ್ಪ ಸಂಜೆ 4 ಗಂಟೆ ಸಮಯದಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಗ್ರಾಮಸ್ಥರು, ಸಂಬಂಧಿಕರು, ರೈತ ಸಂಘದ ಪದಾಧಿಕಾರಿಗಳಿಂದ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಮೃತಪಟ್ಟ ನತದೃಷ್ಟ ಗೃಹಿಣಿಯ ಸಂಬಂಧಿಕರು ಆಸ್ಪತ್ರೆ ಮುಂಭಾಗ ಶವ ಇಟ್ಟು ಪ್ರತಿಭಟನೆ ಮಾಡುತ್ತಿದ್ದಾರೆ. ಗಲಾಟೆ ಹಿನ್ನೆಲೆ ಬಿಗಿ ಪೊಲೀಸ್ ವ್ಯವಸ್ಥೆ ಮಾಡಲಾಗಿದೆ. ಇದಕ್ಕೆಲ್ಲ ಸಾಯಿಗಂಗಾ ಆಸ್ಪತ್ರೆಯ ಬೇಜವಾಬ್ದಾರಿಯೇ ಕಾರಣ ಎಂಬ ಗಂಭೀರ ಆರೋಪ ಕೇಳಿ ಬರುತ್ತಿದೆ. ಸ್ಥಳಕ್ಕೆ ಉಪವಿಭಾಗಾಧಿಕಾರಿಗಳಾದ ಸಪ್ತಶ್ರೀ ಹಾಗೂ ಡಿವೈಎಸ್ಪಿ ವಿನಾಯಕ ಶೆಟ್ಟಿಗೇರಿ, ತಹಶೀಲ್ದಾರ್ ಭೇಟಿ ನೀಡಿದ್ದಾರೆ. ಇನ್ನು ಮೃತಪಟ್ಟ ಗೃಹಿಣಿಯ ಸಂಬಂಧಿಕರು ಮಾತನಾಡಿ, ಆಸ್ಪತ್ರೆಯಲ್ಲಿರುವ ಸಿಸಿಟಿವಿ ಕ್ಯಾಮೆರಾಗಳನ್ನು ತೆಗೆಸಿದ್ರೆ ಸತ್ಯತೆ ಹೊರಬರುತ್ತೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ಮಗನ ನ್ಯಾಯ ಬೇಕು. ನನ್ನ ಜೀವಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇವತ್ತು ನನ್ನ ಜೀವ ತಂದು ಕೊಡಲಿ ಅಷ್ಟೇ ನಾನು ಕೇಳೋದು. ನನ್ನ ಮಗಿದ ನ್ಯಾಯ ಕೊಡಲಿ ಅಷ್ಟೇ. ನನ್ನ ಕೈ ಮಾತಾಡೋಕ್ಕಾಗಲ್ಲ ಸರ್. ಮನೆಯಿಂದ ಬರ್ಬೇಕಾದ್ರೆ ಏನೂ ಕಾಯಿಲೆ ಇರಲಿಲ್ಲ ಸರ್. ನಾರ್ಮಲ್ ಬೈಕಲ್ಲಿ ಕರ್ಕೊಂಬಂದೆ. ಸರ್ ನಮ್ಮ ಸರ್ ನಾರ್ಮಲಾಗಿ ಬಂದಿದೆ ಬೈ ಜಾಗದಲ್ಲಿ ನಿಲ್ಲಿಸಿದ್ದೆ. ತಿರ್ಗಾ ನಾನು ಒಳಗೆ ಹೋಗಿ ತಿರ್ಗಾ ಸ್ಕ್ಯಾನಿಂಗ್ ಮಾಡ್ತೀರೇನಂತ ಕೇಳಿದೆ ಸರ್. ಶುಕ್ರವಾರ ಬರ್ತೀವಿ, ಬರ್ತಾರೆ ಡಾಕ್ಟ್ರು, ಯಾರೂ ಇಲ್ಲ ಅಂದರು. ತಿರ್ಗಾ ಆಚೆ ನಾರ್ಮಲಾಗಿ ಆಚೆನೇ ನಡ್ಕೊಂಬಂದು ತಿರ್ಗಾ ಒಳಗೆ ಹೋಗಿ ಇಂಜೆಕ್ಷನ್ ತಗೊಂಡಾಗಿ ಮೂರ್ಛೆ ಬಿದ್ದು ಕೋಮಾ ಸ್ಟೇಜ್ಗೆ ಹೋಗಿರೋದು ಸರ್. 1 ವಾರ ಆಯಿತು. ಬರೀ 10 ಸೆಕೆಂಡಲ್ಲಿ ಪ್ರಜ್ಞೆ ಹೋಯ್ತು ಸರ್. ಪ್ರಜ್ಞೆ ಆದ ತಕ್ಷಣ ಏನು ಮಾಡಿದ್ರು ಸರ್? ಇಮ್ಮಿಡಿಯೇಟ್ಲಿ ಅವರೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರು. ಆಸ್ಪತ್ರೆ ಸಿಬ್ಬಂದಿಯವರೇ ಶಿಫ್ಟ್ ಮಾಡಿರು. ಇದೇ ಆಸ್ಪತ್ರೆಗೆ ಅಲ್ಲಿಂದ ತುಮಕೂರು ಗೌರ್ಮೆಂಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿರು. ಆಂಬುಲೆನ್ಸ್ ಅಲ್ಲಿ ತಗೊಂಡು ನನ್ನ ಮಗಿನ ನ್ಯಾಯ ಯಾರು ಸರ್ ಕೊಡೋರು ಈಗ? ಸರ್ ಪಕ್ಕೆ ನೋವು ಅಂತ ಸರ್, ಮಾಮೂಲಿ ಪಕ್ಕೆ ನೋವು ಅಂತೇಳಿ ಕೆಲಸ ಮಾಡ್ತಿದ್ದವ್ರು ಕರ್ಕೊಂಬಂದೆ ನಾನು ಸರ್. ನಮ್ಮ ಮನೆ ಮುಂದೆ ಪಾತ್ರೆ ಬೆಳಗ್ತಾ ಇದ್ರು ಸರ್. ನಾನು ಬಂದು ಬೈಕ್ ಹತ್ತಿಸ್ಕೊಂಡು ಕರ್ಕೊಂಬಂದಾಗ ಇಲ್ಲಿಗೆ ಕೆಲಸ ಮಾಡ್ತಿದ್ರು ಅವರು. ಸುಮ್ಮನೆ ಬರಬಾರ್ದಾಗಿತ್ತು. ಇವತ್ತು ನನ್ನ ಪ್ರಾಣ ಉಳ್ಕೊಳ್ಳೋದು ಬಂದು ಇವತ್ತು ನನ್ನ ಪ್ರಾಣ ಕಳ್ಕೊಂಡಿದ್ದೀನಿ. ಇದೇ ಮಗು 3 ವರ್ಷದ ಮಗು ಸರ್. ಇದು ಏನು ಮಾಡೋಣ ಸರ್? ಇವ್ರು ನಿರ್ಲಕ್ಷ್ಯಕ್ಕೆ ಬಡವ್ರ ಬಗ್ಗೆ ನಮ್ಮಂತರ ಬೇಕಾದ ಸಹಾಯಕ್ಕೆ ಖಂಡಿತ ಇಲ್ಲ ಸರ್. 100 ಭಾಗ ಸರ್. ಸರ್ ನೋಡಿ ಸರ್, ದೈವ ಎಲ್ಲರೂ ನಂಬ್ತೀರಲ್ವಾ? ದೈವ ತಗೊಂಡ್ರಿ, ಬೇಕಾದ್ರೆ ಸಾಕ್ಷಿ ಏನು ಬೇಕು ಹೇಳ್ರಿ. ನಾನೇ ಸರ್ ಇದ್ದವನು ಇಲ್ಲ ಸರ್. ಅದು ಯಾವತ್ತು ಹಿಂದೂ ಇರಲಿಲ್ಲ, ಅವತ್ತು ಬಂದಿರಲಿಲ್ಲ. ಅವರು ಹೂಗೆ ಸರ್, ಅವ್ರು ಹೊಂಚ್ಕೊಂಡ್ರದ್ದು ಇದೆಲ್ಲ ಈ ಥರ ಹೇಳೋಣ ಅಂತ ಹೇಳಿ ಯಾವ ಕಾಯಿಲೆನೂ ಇರಲಿಲ್ಲ ಸರ್. ಅಲ್ಲ ಸರ್, ಮೆಡಿಕಲ್ ಇದರಲ್ಲಿ ಫಿಟ್ಸ್ ಏಕಾಏಕಿ ಹೆಂಗ್ ಬರುತ್ತೆ? ಅಲ್ಲ ಕೊಡೋಣ ಇಲ್ಲಿ ಹೇಳ್ತೀನಿ. ಅಲ್ಲ, ಏಕಾಏಕಿ ಫಿಟ್ಸ್ ಬರಕ್ ಸಾಧ್ಯನೇ ಇಲ್ಲ. ಅದನ್ನ ಅವ್ರು ಹೊಂಚ್ಕೊಂಡಿರೋದು. ಇದನ್ನ ಹಾಸ್ಪಿಟ್ಲುಗಳು ಏನಿದ್ದಾರೆ ಆ ಕಿತ್ತೋದ ಡಾಕ್ಟ್ರು ಹೊಂಚ್ಕೊಂಡಿರೋದು ಇದನ್ನ. ಆಯ್ತಾ? ನನಗೆ ಇನ್ನೂ ಒಂದು ಬೇಕು. ಈ ಹಾಸ್ಪಿಟ್ಲಿಗೆ ಮೆಡಿಷನ್ನು ಅಂದರೆ ಜನರಿಗೆ, ಸಾರ್ವಜನಿಕರಿಗೆ ಕೂಡ ಮೆಡಿಷನ್ನು ಎಲ್ಲೆಲ್ಲಿಂದ ಬತ್ತೈತೆ ಅನ್ನೋದು ಅದು ಟ್ರ್ಯಾಕ್ ರೆಕಾರ್ಡ್ 2 ವರ್ಷದ ನನಗೆ ಬೇಕು. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.